ತಾಲೂಕು ಪೀಸ್ ಕಮಿಟಿ ಮೀಟಿಂಗ್ ಮಾಡಿದ್ದಾರೆ. ಅಂದ್ರೆ ಅವರು ರೂಲರ್ದು ನಮ್ ಸತೀಶ್ ಸರ್ ಅಲ್ಲೇ ಮಾಡ್ಕೊಂತ ಇದ್ರು, ನಮ್ದು ನಗರದ ಮಾತ್ರ ಇಲ್ಲಿ ಮಾಡ್ತಾ ಇದ್ವಿ. ಇವತ್ತು ಇಡೀ ತಾಲೂಕಿನಿಂದ ನಮ್ಮ ಎಲ್ಲಾ ನಾಯಕರುಗಳು, ನಮ್ಮ ಎಲ್ಲಾ ಸಹೋದರರು ಎಲ್ಲರೂ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಎಲ್ರಿಗೂ ಸ್ವಾಗತ ಬಯಸ್ತಾ, ಮುಖ್ಯವಾಗಿ ಇಲ್ಲಿ ನಮ್ಮ ಗಣೇಶ ಚತುರ್ಥಿ ಅಂದ್ರೆ ನಮ್ಮಲ್ಲಿ ನಗರಸಭೆಯಲ್ಲಿ ನಾವು ಪರ್ಮಿಷನ್ಸ್ ಕೊಡ್ತೀವಿ. ವಿಲೇಜಸ್ ತಾಲೂಕ್ ಪಂಚಾಯತಿನಲ್ಲಿ ಕೊಡ್ತೀರಾ ಸರ್? ಪಿಡಿಎಸ್ ಲೆವೆಲ್ ಪಿಡಿಎಸ್ ಕೊಡ್ತೀರಾ? ಇಲ್ಲೇನಂದ್ರೆ ಮುಖ್ಯವಾಗಿ ಸಮಸ್ಯೆ ಬರುವುದೇ ನಮ್ದು KIB ಅವ್ರದ್ದು. ಲಾಸ್ಟ್ ಟೈಮು ಇಲ್ಲಿ ಮೀಟಿಂಗ್ ನಲ್ಲಿ ಮಾತಾಡಿದ್ವಿ, ಅದು ಮನ್ನಾ ಮಾಡಿ ಅಂತ ಅವ್ರು ಮಾಡಕ್ ಪ್ರಾವಿಷನ್ ಇಲ್ಲ ಅಂತ ಹೇಳ್ತಾರೆ. 7 ದಿನ 6 ದಿನ 5 ದಿನ ಮಿನಿಮಮ್ 1 ದಿವಸ ಅಂತ ಮಾಡ್ತೀವಿ. ಅದ್ರಲ್ಲಿ ಏನೋ ಒಂದ್ ದಿವಸದ್ದು 2 ದಿವಸದ್ದು ಕಟ್ಕೊಂಡು ಇದ್ ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ. ಅದ್ ಬಿಟ್ಟು ಅವರು 7 ದಿವಸದ್ದು ಕಟ್ಟಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಸ್ವಲ್ಪ ನಮ್ಮಲ್ಲಿ ಒಂದೇ ಜಾಗದಲ್ಲಿ ಎಲ್ಲಾ ಇಲಾಖೆಗಳು ನಗರಸಭೆಯಲ್ಲಿ ನಗರ ಭಾಗದಲ್ಲಿ ಏನೇನ್ ಪರ್ಮಿಷನ್ ನೀವು ತಗೊಂತೀರಾ, ನಮ್ಮಲ್ಲೇ ನಗರಸಭೆಯಲ್ಲಿ ನಾವು ನಿಮ್ಗೆ ಇದ್ ಮಾಡ್ಕೊಟ್ಟಿರ್ತೀವಿ. ಅಲ್ಲೇ ಫೈರ್ ಇಂಜಿನ್ ಅವರು ಅಲ್ಲೇ ಇರ್ತಾರೆ, KIB ಅವರು ಅಲ್ಲೇ ಇರ್ತಾರೆ, ಎಲ್ಲಾ ಇಲಾಖೆಯವರು ಒಂದೇ ಕಡೆ ಸಿಗ್ತಾರೆ, ಒಂದೇ ಕಡೆ ನಿಮ್ಗೆ ಪರ್ಮಿಷನ್ ಸಿಗ್ತದೆ. ಅದಕ್ಕೆ ಯಾರ್ಯಾರು ಎಲ್ಲೆಲ್ಲಿ ನಾವು ಆಯೋಜನೆ ಮಾಡ್ತೀವಿ ಅದು ಕರೆಕ್ಟ್ ಆಗಿ ಮಾಹಿತಿ ಕೊಟ್ಟು ಆಯೋಜಕರು ಬೇಗನೆ, ಅಂದ್ರೆ ನಾಳೆ ನಾವು ಯುದ್ಧದ ಸಂದರ್ಭದಲ್ಲಿ ಶಸ್ತ್ರಾಭ್ಯಾಸ ಮಾಡೋದು ಬೇಡ. ನಮ್ ವಾರ್ಡ್ ನಲ್ಲಿ ನಾನು ಯಾರಿಗೂ ಹೋಗಕ್ಕೆ, ನಮ್ ವಾರ್ಡ್ ನಲ್ಲಿ 3 ಕಡೆ ಇರ್ತಾರೆ, 3 ಕಡೆನೂ ಅವ್ರಿಗೆ ಹೋಗಕ್ ಬಿಡಲ್ಲ. ನಾನೇ ಪರ್ಮಿಷನ್ ತಗೊಂಡೋಗಿ ಅವ್ರು ಕೊಡೋದು. ಯಾಕಂತ ಹೇಳಿದ್ರೆ ಅವ್ರು ಹೋಗ್ಬಾರ್ದು, ಅಡ್ಡಾಡ್ಬಾರ್ದು, ಇಲ್ಲೋಗಿ ಅಲ್ಲೋಗಿ ಅಂತ ಇದ್ ಮಾಡ್ತಾರೆ. ಅದಕ್ಕೆ ನಾನು ಯಾರಿಗೂ ಹೋಗಕ್ ಬಿಡಲ್ಲ, ನಾನೇ ಹೋಗ್ಬಿಟ್ಟು ಓಡಾಡಿ ಮಾಡ್ಕೊಂಡು ಹೋಗಿ ಅವ್ರು ಕೊಡ್ಬಿಡ್ತೀನಿ ಫಿಸಿಕಲ್ ಸಮೇತ ಕಟ್ಟಿ. ಆದ್ರೆ ಬೇರೆ ಕಡೆ ಎಲ್ಲ ನಮ್ಮ ಹುಡುಗರು ಇರ್ತಾರೆ, ಆ ಹುಡುಗರು ಗೊತ್ತಾಗಲ್ಲ. ಈ ಕಡೆ ಆ ಕಡೆ ಓಡಾಡ್ಕೊಂಡು ನಾಳೆ ಹಬ್ಬ ಇರುತ್ತೆ, ಇವತ್ತು ಓಡಾಡ್ತಾನೆ ಇರ್ತಾರೆ. ಅವ್ರು ಬೇರೆ ಕೆಲಸ ಮಾಡೋದ, ಈ ಪರ್ಮಿಷನ್ ತಗೊಳ್ಳೋದ ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೆ ದಯವಿಟ್ಟು ಮೊದ್ಲೇ ಹಬ್ಬ ಇರೋದ್ರಿಂದ ಮೊದ್ಲೇ ಒಂದ್ ಪ್ಲಾನ್ ಮಾಡ್ಕೊಂಡು ಪರ್ಮಿಷನ್ ಒಬ್ರು ಇನ್ನೊಬ್ರು ಒಂದೊಂದು ಅಲ್ಲೇ ಕೆಲಸ ಡಿವೈಡ್ ಮಾಡ್ಕೊಂಡ್ರೆ ಸರೋಗತ್ತಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಅಡಿಷನಲ್ SP ಸಾಹೇಬ್ರು ಬಂದಿದ್ದಾರೆ, ನಮ್ಮ ಪೌರಾಯುಕ್ತರು ಬಂದಿದ್ದಾರೆ, KIB ನಮ್ಮ AE ಬಂದಿದ್ದಾರೆ, ನಮ್ಮ ತಹಶೀಲ್ದಾರ್ ಮೇಡಮ್ ಅವ್ರು ಬಂದಿದ್ದಾರೆ. ಮುಖ್ಯವಾಗಿ ಇವತ್ತು ನಮ್ಮ ತಾಲೂಕಿನ ಎಲ್ಲಾ ಜನ ಇವತ್ತು ಸೇರಿದ್ದೀರಾ. ತುಂಬಾ ಕ್ರೌಡ್ ಜಾಸ್ತಿ ಇದೆ. ಇಲ್ಲಾಂದ್ರೆ ಮೊದ್ಲು ನಾವು ಕರ್ಸಿ ಕೂಡಿಸ್ಬೇಕಾಗಿತ್ತು ಪೀಸ್ ಕಮಿಟಿ ಮೀಟಿಂಗ್ ಅಂದ್ರೆ. ಇವತ್ತು ತಾಲೂಕು 2 ಮರ್ಜ್ ಮಾಡಿರೋದ್ರಿಂದ ಫುಲ್ಲು ಕ್ರೌಡ್ ಇದೆ. ಅದಕ್ಕೆ ಎಲ್ರಿಗೂ ಮಾಹಿತಿ ಸಿಗ್ಲಿ ಅಂತ ನಮ್ಮ ಅಡಿಷನಲ್ SP ಸಾಹೇಬ್ರು, ನಮ್ಮ ತಾಲೂಕು ದಂಡಾಧಿಕಾರಿಗಳು ಏನೇನ್ ಇದಾವೆ ಎಲ್ಲ ಡೈರೆಕ್ಷನ್ಸ್ ಕೊಡ್ತಾರೆ. ಅದ್ರ ಪ್ರಕಾರ ನಾವು ಎಲ್ಲಾ ಹಬ್ಬಗಳು ಇಲ್ಲಿ ಶಾಂತಿಯುತವಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಕೂಡ ನಾವು ಶಾಂತಿಯುತವಾಗಿ ಎಲ್ಲಾ ಹಬ್ಬಗಳು ನಾವು ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಇವರು ಕೇಸರಿ ಶಂಕರನ್ ಹೇಳ್ತಾ ಇದ್ರು, ನಾವು ಓದುವಾಗ ನಾವು ಓದಿದೀವಿ, ಆ ಸಂದರ್ಭದಲ್ಲಿ ನಮ್ಮಲ್ಲಿ ದೇಶಭಕ್ತಿ ಬರ್ಲಿ, ನಾವೆಲ್ಲ ಒಂದು ಇದ್ದು ಸಾರಿಸ್ಲಿಕ್ಕೆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಈ ಹಬ್ಬಗಳೆಲ್ಲ ಬಂದಿರೋದು. ಅಂದ್ರೆ ನಮ್ಮ ಸಂಪ್ರದಾಯ, ರೂಢಿ ಸಂಪ್ರದಾಯ. ಯಾಕಂತ ಹೇಳಿದ್ರೆ ಬಾಲಗಂಗಾಧರ ತಿಲಕ್ ಹೇಳಿದ್ರಲ್ಲ, ಅದ್ ನಿಜಾನೇ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ದೇಶ ಭಕ್ತಿ ಹುಟ್ಲಿ, ನಾವೆಲ್ಲ ಅಂತ ಒಂದ್ ಗೊತ್ತಾಗ್ಲಿ ಅಂತ ಜನರು, ನಾವೆಲ್ಲ ಜಾತಿ, ಊರ್ನಲ್ಲಿ 76 ಜಾತಿಗಳಿರ್ತಾವೆ, ಧರ್ಮಗಳಿರ್ತವೆ. ಅಂದ್ರೆ ಹಬ್ಬ ಅಂತ ಬಂದಾಗ ನಾವೆಲ್ಲ ಒಂದಾಗ್ತೀವಲ್ಲ, ಅವ್ ಒಂದಾಗ್ಲಿ ಅಂತ ಒಂದು ಉದ್ದೇಶದಿಂದ ಇದೆಲ್ಲ ಹಬ್ಬಗಳು ನಾವು ಆಚರಣೆ ಮಾಡೋದು. ಅದಕ್ಕಾಗಿ ನಾವು ಪರಸ್ಪರ ಎಲ್ಲ ಸಹಕಾರದಿಂದ ಈ ಹಬ್ಬಗಳ ಆಚರಣೆ ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲಾ ಇಲಾಖೆಗಳಿಗೆ ನಾವು ಧನ್ಯವಾದ ತಿಳಿಸ್ತಾ, ಅದೇ ರೀತಿ ಈದ್ ಮಿಲಾದ್ ಹಬ್ಬ ಕೂಡ ನಾವೆಲ್ಲ ಸಹಕಾರದಿಂದ ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೂ, ಎಲ್ಲ ಆರಕ್ಷಕ ಇಲಾಖೆ, ಎಲ್ಲ ನಮ್ಮ ಇಲಾಖೆಯ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಮತ್ತು ನಮ್ಮ ನಗರಸಭಾ ಅಧಿಕಾರಿಗಳಿಗೂ, ನಮ್ಮ ಫೈರ್ ಇಂಜಿನ್ ಅವರು ಇದಾರೆ, ಪಾಪ ಅವ್ರದ್ದು ಏನಿಲ್ಲ, ಇಮಿಡಿಯೇಟ್ ಬರ್ಕೊಡ್ಬಿಡ್ತಾರೆ ಅಲ್ಲೇ ಸ್ಪಾಟ್ ನಲ್ಲಿ. KIB ಇದೆ ಸ್ವಲ್ಪ ಪ್ರಾಬ್ಲಮ್, KIB ಸ್ವಲ್ಪ ಎಕ್ಸಾಮ್ಷನ್ ಮಾಡಿದ್ರೆ ಸಾಕು. ಥ್ಯಾಂಕ್ ಯು.